ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ವಿ.ಎ ಟಾಕ್ಸ್. ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನನ್ನ ಪ್ರಕಾರ ಈ ಪ್ರೊಮೋ ನೋಡಿ ಏನನ್ನಿಸ್ತು ಅಂದರೆ ಸೂರಜ್ ಅವರು ಮಾಡಿದ್ದು ಸರಿನೇನೆ. ಯಾಕಂದರೆ ಅವರು ಏನಂತ ಹೇಳಿದ್ರು ರಿಷಾ ಅವರು, ಅದ್ರ ಬಗ್ಗೆ ಕೇಳೋದು ಸೂರಜ್ ಮಾಡಿದ್ದು ಸರಿ ಅನಿಸುತ್ತೆ. ಅಪ್ಪು ಬಾಸ್ಗೆ ಜೈ ಅಂತ ಹೇಳೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂದರೆ ವೀಕ್ಷಕರೇ, ನಿನ್ನೆ ಎಪಿಸೋಡಲ್ಲಿ ರಿಷಾ ಅವರು ಹೇಳ್ತಾರೆ ಸೂರಜ್ ಅವ್ರಿಗೆ, ಏನಪ್ಪ ಹೇಳ್ತಾರೆ ಅಂದರೆ ನೀನು ಮಳ್ಳ ಅಂತ ಹೇಳ್ತಾರೆ. ಅದಕ್ಕಾಗಿ ಸೂರಜ್ ಅವರು ಬಂದು ಏನಪ್ಪ ಹೇಳ್ತಾರೆ ಅಂದರೆ ರಿಷಾ ಅವ್ರ ಹತ್ರ ಕೇಳ್ತಾರೆ, ನೀನು ನನಗೆ ಮಳ್ಳ ಅಂದಲ್ಲ, ನಾನು ಏನು ಮಾಡಿದ್ದೀನಿ ಮಳ್ಳ ಅನ್ನೋಕ್ಕೆ ಅಂತ ಕೇಳ್ತಾರೆ. ಅದಕ್ಕಾಗಿ ರಿಷಾ ಅವರು ಏನಪ್ಪ ಅಂತಾರೆ ಅಂದರೆ ನಿನ್ನ ಜೊತೆ ಮಾತಾಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ, ಸುಮ್ಮನೆ ಹೋಗು ಅಂತ ಹೇಳ್ತಾರೆ. ಅದಕ್ಕಾಗಿ ಸೂರಜ್ ಅವರು ಹೇಳ್ತಾರೆ, ನನ್ನ ಮುಖ ನೋಡಿ ಮಾತಾಡೋ ನೀನು ಅಂತ ಹೇಳ್ತಾರೆ. ಅದಕ್ಕಾಗಿ ರಿಷಾ ಅವರು ನಾನು ಎಲ್ಲರೂ ನೋಡಿಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ಸೂರಜ್ ಅವರು ಏನಪ್ಪ ಹೇಳ್ತಾರೆ ಅಂದರೆ ನೀನು ಇದನ್ನೆಲ್ಲ ಮನೇಲಿ ಇಡ್ಕೊ ಅಂತ ಹೇಳ್ತಾರೆ. ಅದಕ್ಕಾಗಿ ರಿಷಾ ಅವರು ಹೇಳ್ತಾರೆ, ನಾನು ಎಲ್ಲರೂ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಾರೆ. ಅದಕ್ಕಾಗಿ ಸೂರಜ್ ಅವರು ಹೇಳ್ತಾರೆ, ಇದನ್ನೆಲ್ಲ ನೀನು ಮನೆ ಹತ್ರ ಇಟ್ಕೊ ಅಂತ ಹೇಳ್ತಾರೆ. ಅದಕ್ಕಾಗಿ ರಿಷಾ ಅವರು ಹೇಳ್ತಾರೆ ಅಂತಾರೆ. ಅದಕ್ಕಾಗಿ ಸೂರಜ್ ಅವರು ಹೇಳ್ತಾರೆ, ಅನ್ನೋದೆಲ್ಲ ಬಿಟ್ಬಿಟ್ಟು ನೀಟಾಗಿ ಮಾತಾಡೋದು ಕಲ್ತ್ಕೊ ಅಂತ ಹೇಳ್ತಾರೆ. ಅದಕ್ಕಾಗಿ ರಿಷಾ ಅವರು ಹೇಳ್ತಾರೆ, ಮುಚ್ಕೋ ಹೋಗು, ಅದಕ್ಕಾಗಿ ನೀನು ನಂಬ್ತಲ್ಲ ಅದಕ್ಕೆ ನಾನು ಮಳ್ಳ ಅಂದಿದ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ರೊಚ್ಚಿಗೆದ್ದ ಸೂರಜ್ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದರೆ ಕಳ್ಳಿನಾರು ನಂಬೋದು, ನಿನ್ನ ಸುಳ್ಳಿನಂತೂ ನಂಬಲ್ಲ ನಾನು ಅಂತ ಸೂರಜ್ ಅವರು ಹೇಳ್ತಾರೆ. ವೀಕ್ಷಕರೇ, ಅದಾದ ನಂತರ ಏನಪ್ಪ ಆಗುತ್ತೆ ಅಂದರೆ ಸೂರಜ್ ಅವರು ಹೇಳ್ತಾರೆ, ಜೋರಾಗಿ ಹೇಳ್ತಾರೆ ಸೂರಜ್ ಅವರು, ಏನಪ್ಪ ಹೇಳ್ತಾರೆ ಅಂದರೆ ನೀನು ಮೊದಲನೇದಾಗಿ ನಿನ್ನ ಬಾಯಿನ ಕಂಟ್ರೋಲ್ ಮಾಡ್ಕೊ ಅಂತ ಹೇಳ್ತಾರೆ. ಫಸ್ಟ್ ನಿನ್ನ ಬಾಯಿಗೆ ಪ್ಲಾಸ್ಟರ್ ಹಾಕೋ ಅಂತ ಹೇಳ್ತಾರೆ. ಅದಕ್ಕಾಗಿ ರಿಷಾ ಅವರು ಅದು ನನ್ನ ಇಷ್ಟ ಕಣೋ, ನಿನ್ಯಾರೋ ಕೇಳೋಕ್ಕೆ ಅಂತ ಹೇಳ್ತಾರೆ. ಅದಕ್ಕಾಗಿ ಸೂರಜ್ ಅವರು ಏನಪ್ಪ ಹೇಳ್ತಾರೆ ಅಂದರೆ ರುಚಿಗೆದ್ದಿ ಸೂರಜ್ ಅವರು ಏನಪ್ಪ ಹೇಳ್ತಾರೆ ಅಂದರೆ ಇದನ್ನೆಲ್ಲ ನೀನು ಆಚೆ ಇಟ್ಕೋ, ನೀನು ಡೋರ್ ಹತ್ರ ನಿಂತ್ಕೊಂಡು ಮಾತಾಡು ಅಂತ ಹೇಳ್ತಾರೆ. ಅದಕ್ಕಾಗಿ ಇದನ್ನು ಕೇಳಿ ರೊಚ್ಚಿಗೆದ್ದ ರಿಷಾ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದರೆ ರಿಷಾ ಅವರು, ಇದು ನೀನು ಯಾರು ಹೇಳೋಕ್ಕೆ, ನನಗೆ ಆ ಥರ ಹೇಳೋಕ್ಕೆ ಬಿಗ್ ಬಾಸ್ ಹೇಳಿದ, ನೀನು ಯಾರು ಹೇಳೋಕ್ಕೆ ಅಂತ ರಿಷಾ ಅವರು ಕಿಚ್ಚಾಡ್ತಾರೆ ವೀಕ್ಷಕರೇ. ವೀಕ್ಷಕರೇ, ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ ಅಶ್ವಿನಿ ಅವರು ಮೊದಲನೇ 2ನೇ ವೀಕಲ್ಲಿ ಹೇಗೆ ಜಗಳ ಆಡ್ತಿದ್ರು ಅದೇ ರೀತಿಯಾದ ಜಗಳನ ರಿಷಾ ಅವರು ಆಡ್ತಿದ್ದಾರೆ ಅನ್ಸುತ್ತೆ ವೀಕ್ಷಕರೇ. ವೀಕ್ಷಕರೇ, ಇದೆಲ್ಲ ಕ್ಯಾಮ್ರಾ ಅವ್ರಿಗೆ ಫೋಕಸ್ ಮಾಡಲಿ ಅಂತ ಇವರು ಜಾಸ್ತಿ ಕಿಚ್ಚಾಡೋದು ಜಗಳ ಆಡೋದು ಅನ್ಸುತ್ತೆ ನನ್ನ ಪ್ರಕಾರ. ವೀಕ್ಷಕರೇ, ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನೀವು ಯಾರ ಫ್ಯಾನು ಅಂತಲೂ ಸಹ ಕಮೆಂಟ್ ಮಾಡಿ. ರಿಷಾ ಅವರು ಮಾಡಿದ್ದು ಸರಿನಾ ತಪ್ಪ ಅಂತಲೂ ಕಮೆಂಟ್ ಮಾಡಿ ವೀಕ್ಷಕರೇ. ಬುಧವಾರದ ವೋಟಿಂಗ್ ರಿಸಲ್ಟ್ ಏನಾಗಿದೆ, ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸಂಜೆ ಒಂದು ವಿಡಿಯೋ ಬರುತ್ತೆ, ತಪ್ಪದೇನೆ ವೀಕ್ಷಣೆ ಮಾಡಿ ವೀಕ್ಷಕರೇ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ.